ನಮ್ಮ ಜೇನುಗೆ ಆಲ್ರೆಡಿ ಕ್ರೇವಿಂಗ್ ಸ್ಟಾರ್ಟ್ ಆಗ್ಯಾವ. ಮನ್ಯಾಗೂ 3 ಹೊತ್ತು ಇಡ್ಲಿ ಮಾಡ್ತಿರಲ್ಲ. ಈಗ ನಮ್ಮದು ಚೆನ್ನೈ ಎಕ್ಸ್ಪ್ರೆಸ್ಲಿ ಹೋಗೋದು ಕ್ಯಾನ್ಸಲ್ ಆಯ್ತು ಆಯ್ತಾ. ನೋಡ್ರಿ ಎಲ್ಲ ಕೂಬರಿ ಡಯಾಗ್ರಾಮ್ ಮಾಡೋದಾಗಿತ್ತು. ನೋಡಿ ನಮ್ಮ ಇಲ್ಲಿ ಹೆಂಗೆ ಕಾಣತ್ತೆ ನೋಡಿದ್ರೇನ. 3,000 ರೂಪಾಯಿ ಕಟಿಂಗ್ ಮಾಡ್ಕೊಂಬತ್ತು ಹೋಗಿ. ತಪ್ಪು ಮಾಡಿದ್ವಿ ಬಿಡು. ಆ ಹುಡುಗಿ ತೊಗೋಬೇಕಾಗಿತ್ತದ. ಎಲ್ಲೇ ನನಗೆ ಮನೆಯ ಹಳೆ ಅಜ್ಜಿ ಜೊತೆ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರೇ. ಚಾನಲ್ಗೆ ಹೊಸ್ತಾಗಿದ್ದೀರಿ ಅಂದರೆ 1 ಬಿಟ್ಟು 2 ಬಿಟ್ಟು ಒಂದು 10 ನೋಡ್ರಿ. ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ವ್ಲಾಗ್ ನೋಡೋಕೆ ಬಂದಿರೋ ಅಂದರೆ ಕೊನೆವರೆಗೂ ನೋಡಿರಿ. ಇಷ್ಟ ಲೈಕ್ ಮಾಡಿರಿ, ಇಲ್ಲ ಡಿಸ್ಲೈಕ್ ಮಾಡಿರಿಪ್ಪ, ನಿಮ್ಮದೇ ಕೈ. ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಹೌದು, ಇಡ್ಲಿ ತಾಟಿಂದ ಗುಡ್ ಮಾರ್ನಿಂಗ್ ಮಾಡತ್ತೀನಿ. ಯಾಕಂದ್ರೆ ಶರ್ಟ್ ಅದನ್ನು ಹಾಕೊಂಡು ಸಾಕಾಗ್ಬಿಟ್ಟದ್ದು ನಿಮ್ಗೆ ತೋರಿಸಿ. ಆಲ್ ರೈಟ್ ಸ್ನೇಹಿತರೆ. ಸೊ ಆ್ಯಕ್ಚುಲಿ ನೀವು ನೋಡಿದರೆ ಅವತ್ತು ಜೂಮರದ್ದು ಆಗಲಿಲ್ಲ. ಕ್ಯವ ಕಪಡ ಹೇಗೆ ಮಾಡ. ಸೊ ಇವತ್ತು ಹಾಗಾಗಿ ಬಂದಾರ ಇವರು ಆಫೀಸ್. ನೋಡ್ಬೋದು ನೀವು ಎಷ್ಟು ಚಂದ ಕಾಣತೈತಿ. ಬಟ್ ಎಸ್, ಎಂಪ್ಲಾಯೀಸ್ಗೆಲ್ಲ ಮಂಡೆಯಿಂದ ಬರೋಕೆ ಹೇಳಿ, ಹೀಗಾಗಿ ನಿಮಗೆಲ್ಲ ಖಾಲಿ ಕಾಣತ್ತೆ ನೋಡ್ರಿ. ಫೈನಲಿ ಇಲ್ಲೊಂದು ಆ್ಯಕ್ಚುಲಿ ಜೂಮರ್ ಹಾಕ್ಸೋದಂದ್ರೆ ಚಂದ ಕಾಣ್ತೈತಿ. ಪ್ಲಸ್ ಇಲ್ಲೇ ಅವು ಟೆಕ್ ವಿಡಿಯೋಸ್ ಮಾಡೋಕೆ ಚಲೋ ಆಗ್ತದೆ ಅಂಥೇಳಿ ಹಾಕ್ಸತ್ತೀವಿ. ನಮ್ಮ ಜೇನವರು ಬಂದು ಆಫೀಸ್ದಾಗ ಕೂತಾರ್ರಿ, ಕ್ಲೌಡ್ ಫ್ರೇಮ್ದಾಗ ಕೂತಾರ್ರಿ. ಏನು ಮಾಡಾಕತ್ತಾರ್ರಿ? ವರ್ಕ್ ಮಾಡಾಕತ್ತಾರ್ರಿ. ಹೆಂಗೆ ಮಾಡಾಕತ್ತಾರ್ರಿ? ಬರೀ ಕಣ್ಲೆ ಮಾಡತ್ತಾರ್ರಿ. ಹಿಂಗ ಹೌದಿಲ್ರಿ ಜೇನು ಅವರೇ? ನೋಡ್ರಿ, ಉತ್ತರ ಬಂತು ನಮ್ಮ ಜೇನುವಿಂದ. ಜೇನು ನೀ ಎಷ್ಟು ಗೇಣು ನೀ ಜೇನು? ಗೋಣು ಗಿಡು ಕಚರ ಕುಚರು. ಏನು ಮಾಡ್ಲಪ್ಪ ಪುಣ್ಯಾತಮ, ವರ್ಕ್ ಮುಗಿತಾನೇ ಇಲ್ಲಲ್ಲಪ್ಪ. ಹೆಂಗಪ್ಪ ಹಿಂಗಾದ್ರೆ ಜೇನು ಅವರೇ? ಜೇನು ಗೇಣು ಕೆಳಗೆ ಮಾಡದನ. ಕಮ್ಮಲಿಲ್ಲಿ ಗೋಕಮಲಿಲ್ಲಿ ಕಮಗೋಲಿಲ್ಲಿ ಚಂದ ಬಂದಿರಿ. ಲಿಲ್ಲಿ ಕಾಂಬಿಡ ಕಾಮ್. ನೋಡ್ರಿ ನಮ್ಮ ಲಿಲ್ಲಿ ಹೆಂಗೆ ಕಾಣತ್ ನೋಡ್ರಿ. ಮುಖ ತೋರಿಸ್ಲಿ ಹುಚ್ಚ. ಎಷ್ಟು ಚಂದ ಕಾಣತಿ ನೋಡಿಲ್ದ. ಗೋಕಮಲಿಲ್ಲಿ ಕಮಗೋಲಿಲ್ಲಿ 1 ಗಂಟೆ ಹತ್ತವ ನೋಡಿ ಕೈಯಾಗ. ನಾಷ್ಟಾಕು ಇಡ್ಲಿ ತಿನ್ನತ್ತೀನಿ. ನಮ್ಮ ಜೇನುಗೆ ಆಲ್ರೆಡಿ ಕ್ರೇವಿಂಗ್ ಸ್ಟಾರ್ಟ್ ಆಗ್ಯಾವ. ಹೌದಿಲ್ಲ? ಎಷ್ಟು ಚಂದ ಆಗ್ತಿಲ್ಲ ನೋಡ್ರಿ. ನಾನು ತಾಟ್ ನೋಡತ್ತ ತಾಟೇಶ್ವರ್ ನೋಡೇಶ್ವರ್. Very good morning, beta. Very good morning. ಶುಭ ಮುಂಜಾನೆ ಬೇಟಾ. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಫೈನಲಿ ಲಘು ಹೇಳಕ್ಕೆ ಟ್ರೈ ಮಾಡತ್ತೀನಿ. 6:15ಕ್ಕೆ ಎದ್ದೀನಿ. ಇವತ್ತು ಯಾಕೆ ಹಿಂಗೆ ಹೇಳ್ತೀನಿ, ನಾನು ಲಾಸ್ಟ್ ಪ್ರಾಜೆಕ್ಟದ್ದು ವರ್ಕ್ ರಾತ್ರಿ 11:30 12 1 ಆಗ್ತಿತ್ತು. ಹಿಂಗಾಗಿ 6:30 6 ಗಂಟೆಗೆ ಹೇಳಕ್ಕೆ ಆಗ್ತಿರ್ಲಿಲ್ಲ. ಸೊ ಈ ಪ್ರಾಜೆಕ್ಟ್ ಚೇಂಜ್ ಆಗೈತಿ, ಹೊಸ್ದಾಗೈತಿ, ಆರಾಮೈತಿ. ಲಾಸ್ಟ್ ಪ್ರಾಜೆಕ್ಟ್ ಕಂಪೇರ್ ಮಾಡಿ ಈ ಪ್ರಾಜೆಕ್ಟ್ ಏನೋ ಅಲ್ಲ ವರ್ಕ್. ಅಂದ್ರೆ ಅದು ಅಷ್ಟು ಕಾಂಪ್ಲಿಕೇಟೆಡ್ ಇತ್ತು, ಇದು ಅಷ್ಟು ಸಿಂಪಲ್ ಐತಿ. ಸೊ ನೋಡೋ ಅಂತ ಪ್ರೊಬ್ಯಾಬ್ಲಿ ಈ ಪ್ರಾಜೆಕ್ಟ್ ಇಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ 6 to 9 months. ಸೊ ನೋಡೋಣಂತಲ್ಲಿ ಮಟ್ಟ ಮತ್ತು ನಮ್ಮ ರೂಟೀನ್ ಚೇಂಜ್ ಮಾಡ್ಕೊಳ್ಳೋಣಂತ ಅಡ್ಯಾಪ್ಟ್ ಹಾಕೋತಿರ್ಬೇಕು ರೀ. ಮುಂಜಾನೆ ಬಂದು ಎಷ್ಟು ದಿನ ಆಗಿತ್ತು. ಭಾಳ ದಿನ ಆಗಿತ್ತು ರೀ ತುಮಕೂರು ತಟ್ಟೆ ಇಡ್ಲಿಗೆ ಬಂದು ಬೆಳಗಾವಿಗೆ. ಸೊ ಮಸ್ತ್ ತುಮಕೂರು ತಟ್ಟೆ ಇಡ್ಲಿಗೆ ಬಂದು ಬಿಸಿ ಬಿಸಿ ಬೆಣ್ಣೆ ದೋಸೆ ಹೊಡೆದೆ. ಇಷ್ಟು ಮಜಾ ಬಂತು ಹೇಳ್ತೀನಿ. ಓಹೋ ಅದಾನತೀನಿ, ಯಾರು ಕೇಳೋವಲ್ರಲ್ಲ ಅಂಥೇಳಿ.
ಆರಕ್ಕೆ ವಾಕಿಂಗ್ ಹೋಗ್ಯಾನ. ಜೇನು ಬಂದ್ರು, ಪಪ್ಪ ಬಂದ್ರು ಇಲ್ಲೋಡಿಲ್ಲ ಜೇನು, ಪಪ್ಪ ಬಂದ್ರು ಜೇನು ಇಲ್ಲೋಡ್ಲಿ ಹೆಂಗ್ ನೋಡ್ಬೇಕು ಹೇಳಕ ಬರವಲ್ತಕಿಗೆ. ಜೇನು ಅಜ್ಜಿ ಆದ್ರು ಹೇಳಕ ಬರವತ್ತು. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬೇಟಾ. ಬೇಟಾ ಗುಡ್ ಮಾರ್ನಿಂಗ್. ಲಾಗ್ ಮಾಡತ್ತೀರಿ ನೀವು ಮೊಬೈಲ್ ಹಿಡ್ಕೊಂಡು. ಫೋನು ಯಾವಾಗ ಸ್ವಿಚ್ ಆಫ್ ಇರ್ತೈತೆ ರೀ. ಫೋನ್ ಹಚ್ಚಿದೆ ಏನು ಮಾಡತ್ತೀರಿ ಟಿಫಿನ್ ಅಂತೇಳಿ. ಚಲೋ ಆತ್ಬಿಟ್ರೆ ನಾ ಹೆಂಗೂ ದೋಸೆ ಬಂದೆ ಮತ್ತು ಇಡ್ಲಿ ಎಲ್ಲ ಮಾಡ್ಯಾರ. ದೋಸೆ ಮಾಡಿ ನಿನ್ನ ಮುಂಜಾನೆ ಮಧ್ಯಾಹ್ನ 2 ಟೈಮ್ ಇಡ್ಲಿ ತಿನ್ಸಾರ. ರಾತ್ರಿ ನಾ ಸಲಾಡ್ ತರಿಸಿದ್ದಿಲ್ಲ ಮತ್ತು ಇಡ್ಲಿನ ತಿನ್ನಿಸಿದ್ರು. ಇಡ್ಲೇಶ್ವರ ತಿನ್ಸೇಶ್ವರ ಮಾಡೇಶ್ವರ ನನಗೆಲ್ಲ. ಅಲ್ರಿ ದೋಸೆ ಹಿಟ್ಟು ಇಟ್ಟಾಗ ಇಡ್ಲಿ ಇಟ್ಟಾಗ ನಿಮ್ಮ ಮನ್ಯಾಗೂ 3 ಹೊತ್ತು ಇಡ್ಲಿ ಮಾಡ್ತಿರಲ್ಲ, ಹಂಗೆ ನಾವು ಮಾಡೇವಿ. ಎಲ್ಲ ಮಾಡ್ತೀರಿ ಬಿಟ್ರಿ. ಕಮ್ಮ ಜೇನು ಕಮ್ಗೋ ಜೇನು ಗೋಕಮ್ಮ ಜೇನು ಕಮ್ಮಲಿಲ್ಲಿ ಬರ್ರಿ ಇಲ್ಲಿ ಬೇಟ. ನಾವು ಬಾಚನ್ಕಿ ಮಾಡೋಣ, ಬಾಚನ್ಕಿ ಕೋಮ್ ಮಾಡೋಣ ಬರ್ರಿ. ಕೋಮ್ ಬಿಡು 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 ಬಿಡು. ಎಲ್ಲೋ ನೋಡ್ರಿ ನಮ್ಮ ಜೇನು ಎದ್ದಾರ. ಪಪ್ಪ ಬಂದ್ರೆ ಯಾವಾಗ್ಲೂ ನಗ್ತೀರಿ. ಪಪ್ಪನ ನೋಡಿದ್ರೆ ನಗು ಬರ್ತೈತ್ರಿ ನಿಮಗೆ. ಅಜ್ಜನ್ ನೋಡಿ ನಗ್ರಿ. ರೈಟ್, ಸೊ ಮಸ್ತ್ ಜಳಕ ಮಾಡಿದೆ, ರೆಡಿ ಆದೆ. ನಿಮಗೆ ಬರ್ರಿ ಮಸ್ತ್ ಕಾಫಿ ತೋರಿಸ್ತೇನೆ. ಈಗ 2 ತಿಂಗಳದ ಮಾಲ್ ತೋರಿಸ್ತೀನಿ. ಸೊ ಇದು ನಮ್ಮ ಡೇವಿಡ್ ಆಫದ್ ಕಾಫಿ 100 ಗ್ರಾಮ್ಸ್ ಐತಿ. ಬಟ್ ನಂಗೆ ಆರಾಮ್ 2 ಮಂತ್ಸ್ ಆಗ್ತದೆ, ಯಾಕಂದ್ರೆ ನಾನು ಬಿಟ್ಟರೆ ಹಾರ್ಡ್ಲಿ ಯಾರು ಕುಡಿತಾರೆ. ಸೊ ಈ ಸಲ ಇದನ್ನು ಒಂದು 2 ವರ್ಷದಿಂದ ಯೂಟ್ಯೂಬರ್ಸ್ ಎಲ್ಲ ಪ್ರಮೋಟ್ ಮಾಡೋದು ನೋಡಿದ್ದೆ, ಹಿಂದಿ ಯೂಟ್ಯೂಬರ್ಸ್. ಬಟ್ ನಾ ಏನು ತರಿಸಿದ್ದು ಬೆಲ್ಜಿಯನ್ ಚಾಕ್ಲೇಟ್ ಅದು ಐತೆ ಅಂತಿದ್ರಾಗ ಬರ್ದಿದ್ದಕ್ಕೆ ನೋಡೋಣ ಅಂತಿದ್ದು ಹೆಂಗೈತೆ. ಆಮೇಲೆ ಇಲ್ಲೊಂದು ಇದು ಯಾವುದಿದು ಕ್ರೀಮಿ ಹ್ಯಾಸಲ್ನಟ್. ಓಕೆ, ಅಫ್ಕೋರ್ಸ್ ಫಾಸ್ಟಿಂಗ್ ಇದ್ದಾಗ ಇವೆರಡು ನಾ ತೊಗೊಳಕ್ಕೆ ಬರೋಂಗಿಲ್ಲ. ಬಟ್ ಇದಂತೂ ನಮ್ಮ ಬ್ಲ್ಯಾಕ್ ಕಾಫಿನ ತೊಗೋಬೋದು. ಇದು ಭಾಳ ಏನು ಯೂಸ್ ಮಾಡೋಂಗಿಲ್ಲ, 4 to 5 ಸ್ಪೂನ್ಸ್ ಅಷ್ಟು ಯೂಸ್ ಮಾಡ್ತೀನಿ ಪರ್ ವೀಕ್. ಸೊ ದಟ್ ಇಸ್ ಆಲ್ಸೋ ಫೈನ್. ಇದು ಬರೀ 30 ರೂಪಾಯಿಗೆ ಸಿಗತ್ತಂತ ತರ್ಸೆ. ಓಕೆ, ಸೊ ಈಗ ಇದನ್ನು ಟ್ರೈ ಮಾಡೋಣ ಅಂತ. ಯಾವುದಿದೆ ಕ್ರೀಮಿ ಹೇಸಲ್ನಟ್. ಸೊ ಯಾರ್ಯಾರು ಕಾಫಿ ಲವರ್ಸ್ ಅದಿರಿ, ಡೇವಿಡ್ ಆಫ್ ಭಾಳ ಜನ ಯೂಸ್ ಮಾಡ್ತೀವಿ ಅಂತ ಮೆಸೇಜ್ ಕಮೆಂಟ್ ಹಾಕಿದ್ರಿ. ಸೊ ರೇಜ್ ಯಾರ್ಯಾರು ಯೂಸ್ ಮಾಡಿದ್ರೆ ಚಲೋ ಐತೋ ಇಲ್ಲೋ. ಆ್ಯಂಡ್ ಅದ್ರಾಗ ಏನೇನು ವೆರೈಟಿ ಅದಾವು ಕಮೆಂಟ್ಸ್ನಾಗ ಹೇಳಿ ನೋಡೋಣ. ವೆರೈಟಿ ಅಂದ್ರೆ ಫ್ಲೇವರ್ಸ್ ಹೇಳತ್ತೀನಿ. ಸೊ ಇದಂತೂ ನಂದು ಈಗ 2 ತಿಂಗಳ ಮೋಸ್ಟ್ಲಿ 2.5 ತಿಂಗಳು ಸಾರ್ಟೆಡ್ ಐತಿ. 1 ಕ್ವಾರ್ಟರ್ ಗೊತ್ತಿಲ್ಲ. ಸೊ ಇವಾಗ ನೋಡ್ತೀನಿ, ಇವತ್ತಿನ ತಾರೀಕು ಮಾರ್ಕ್ ಮಾಡಿರ್ತೀನಿ, ಗೊತ್ತಾಗ್ತದೆ. ಏನು ಘಮ ಸ್ನೇಹಿತದೆ, ನೋಡೋಣ ಅಂತ ಹಂಗೈತಿ. ರೀ ಅಂಗಡಿ ಶಟ್ರ್ ತೆಗೋಣ. ಎಲ್ಲ ಧೂಳು ಭಾಳ ಆಗೈತಿ. ಮತ್ತು ಅದು ಇದು ನೋಡ್ರಿ, ಇದು ಜೂಮರ್ ಹಾಕಕ್ಕೆ ಹೊಡೆದೇನೋ ಗದ್ದಲ ಮಾಡ್ಯಾರ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟ್. ಈಗ ನಮ್ಮದು ಚೆನ್ನೈ ಎಕ್ಸ್ಪ್ರೆಸ್ಲಿ ಹೋಗೋದು ಕ್ಯಾನ್ಸಲ್ ಆಯ್ತು ಆಯ್ತಾ. ನೋಡ್ರಿ ಎಲ್ಲಕ್ಕೂ ಬರೀ ಡಯಾಗ್ರಾಮ್ ಮಾಡೋದಾಗಿತ್ತು, ಆರ್ಕಿಟೆಕ್ಟ್ ಆದಂಗಿದ್ದ. ಸೊ ಏನು ಮಾಡೋಣ ಅಂತಂದ್ರೆ ನಾವು ಹಾಗಾದ್ರೆ ನಾಳೆ ಬಿಡೋಣ ಬೇಕಾರೆ ಒಂದೇ ಭಾರತ್ಲೆ. ಸೊ ಮಾರ್ನಿಂಗ್ ಎಷ್ಟು ಗಂಟೆಗೆ ಹೇಳ್ಬೇಕು ನಾವು? ಇಲ್ಲ, ರಾತ್ರಿ ಜಾಕ ಮಾಡಿ ಹಾಕೊಂಬಿಡೋಣ, ಹೌದಿಲ್ರಿ? ಹೋಗು ಪ್ಲ್ಯಾನಿಂಗ್ ಮಾಡೋದು ನೋಡಿ ಫುಲ್. ಅಲ್ಲ, 2 ಆಪ್ಷನ್ ಇಟ್ಕೊಂಡಿವ. ಇದು ಅಂತೂ ಚೆನ್ನಮ್ಮ ಎಕ್ಸ್ಪ್ರೆಸ್ ಅಂದ್ರೂ ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ಮಲ್ಕೋಬೇಕು ಹೆಂಗೆ ಐಶ್ವರ್ಯ ಹಾಕಿನ ಕರ್ಕೊಂಡು, ಅಷ್ಟು ಸೀಟ್ ಸಣ್ಣದು ಇರ್ತೈತಲ್ಲ ಭಾಳ. ಸ್ಲೀಪರ್ ಕೋಚ್ನಾಗ ಎಲ್ಲಿ ಸೀಟ್ ಇರ್ತೈತೆ? ರಾತ್ರಿ ಬರ್ತೇವಲ್ಲ, ಹೆಂಗೆ ಮಕ್ಕೋತಿ ಹೇಳು?
ನಮ್ಮ ಜೇನಮ್ಮ ಹೆಂಗೆ ಹೋಗ್ಕೋಬೇಕ ನಮ್ಮ ಜೇನು ಬೆಂಗಳೂರು ಹೋಗ್ತೈತಿ ವಂದೇ ಭಾರತ್ನ ಹೋಗ್ತೈತಿ ನಾವು ಜೇನು ಇಬ್ರು ಫಸ್ಟ್ ಟೈಮ್ ಒಂದೇ ಸಲಕ್ಕೆ ವಂದೇ ಭಾರತ್ನ ಹೊಂಟೇವಿ ವಾವ್ ಕ್ಯಾ ಬಾತ್ ಹೈ ಬೇಡ ಹಿಂಗೋ ಹಿಂಗ್ ಬರೋದು ಹಗುರ ಅನಿಸ್ತದ ಡೇ ಟೈಮ್ ಹೋಗಿ ರಾತ್ರಿ ಮಕ್ಕಳು ನೋಡ ಹಿಂಗೆ ಹೋದ್ರೂ ನಾ ಚೇರ್ನಾಗ ಕೊಡ್ಬೇಕಾ ಕಾರ್ಲೆ ಹೋದ್ರೆ ಚೇರ್ನಾಗ ಕೊಡ್ಬೇಕು ಅಷ್ಟೇ ಏನೋ ಇಲ್ಲಿ ಟ್ರೈನ್ ನಾ ಹೊಡಂಗಿಲ್ಲ ಅಲ್ಲಿ ಯಾರು ಕಾರ್ಲೆ ನಾ ಕಾರ್ ಹೊಡಿಯೋದಾಕತ್ತೆ ಓಕೆ ಅಲ್ಲ ಒಂದೇ ನಿಮಿಷ ದಿಸ್ ಆಪ್ಷನ್ ಏನೈತಿ ದಿಸ್ ಇಸ್ ಆಲ್ಸೋ ಐ ಆಮ್ ಓಕೆ ಯಾಕೆ ಅನ್ನೋದು ಹೇಳ್ತೇನೆ ನಾನು ನಿನಗೆ ಯಾಕಂತಂದ್ರೆ ಇದಕ್ಕೂ ಸೇಮ್ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಸೇಮ್ ಟೈಮ್ ಹಿಡಿತೈತಿ ಇದ್ರಾಗ 1:30 ಮುಟ್ತೇವೆ ಅಥವಾ 1ಕ್ಕೆ ಮುಟ್ತೇವೆ ನಾವು ಕಾರ್ಲೆ ಹೋದ್ರೆ 12:00 ಮುಟ್ತೇವೆ ಬಟ್ ಅಲ್ಲಿಂದ ನಮ್ಮ ಡೆಸ್ಟಿನೇಷನ್ಗೆ ಹೋಗೋದು ಎಲ್ಲ ಹಳೆಯೆಲ್ಲ ಮಗಳ್ಗಂಡ ಯಾಕಂದ್ರೆ ಟ್ರಾಫಿಕ್ ಹತ್ತತೈತಿ ಸೊ ಸೇಮ್ ಟೈಮ್ ಆಗ್ತದೆ ಇದ್ರಾಗ ಒಂದೇ ಏನಂತ ಖರ್ಚು ಸೇಮ್ ಬರ್ತೈತಿ ಇನ್ಫ್ಯಾಕ್ಟ್ ಓಕೆ ಯಾವ್ದು ವಂದೇ ಭಾರತ್ ಎಲ್ಲದಿ ನೀನು ಇದು ಆಮೇಲೆ ನಮ್ಮ ಸಫಾರಿ ಎರಡು ಖರ್ಚು ಸೇಮ್ ಬರ್ತೈತಿ ಅಂತ ಹೇಳಾಕತ್ತೇನೆ ಗೊತ್ತಾತಾ ಬಟ್ ಇಟ್ ಈಸ್ ನಾಟ್ ಅಬೌಟ್ ಖರ್ಚು ನಾವು ಇಟ್ ಈಸ್ ಅಬೌಟ್ ಕಂಫರ್ಟ್ ಈಗ ಕ್ಯಾಬ್ ಅಂದ್ರೆ ಸಿಗ್ತಾವ ಅದನ್ನ ಹೇಳತ್ತೀನಿ ವಿ ಕ್ಯಾನ್ ಗೋ ಬೈ ವಂದೇ ಭಾರತ್ ಅಲ್ಲಿ ಹೋಗಿ ಎಲ್ಲ ಕಡೆ ಕ್ಯಾಬ್ನಾಗ ಅಡ್ಡಾಡಕ್ಕೆ ಬರ್ತೈತೆ ಭಾಳ ಅಂದರೆ ಎಲ್ಲ ಕೂಡಿ ಒಂದು 3 ದಿವ್ಸದ ಕ್ಯಾಬ್ 5,000 ಸಾವಿರ ರೂಪಾಯಿ ಆಕತ್ತೆ ಅಷ್ಟೇ ಮ್ಯಾಕ್ಸಿಮಮ್ ಹೇಳತ್ತೀನಿ ನಾನು ಒಟ್ ನೋಡ್ರಿ ನಾನು ನಿಮಗೆ ಸ್ಟ್ರೇಟ್ ಮಾಡಿದಪ್ಪ ಎಣ್ಣೆ ತಗೊಂಡ್ಬರ್ತೀವಿ ಊಟಕ್ಕೇನು ಅವ್ರಿಗೆ ನನಗೆ ಕೇಳ್ತೆ ಅವ್ರು ನೀವಲ್ಲ ಮಾಡ್ಸೋರು ಮೀ ಊಟಕ್ಕೇನು ಯಾಕಂದ್ರೆ ಇವತ್ತು ಲಘು ಇದ್ದೇನೆ ಗೊತ್ತೈತೆ 6ಕ್ಕೆ ಇದ್ದೇನೆ ಆಮ್ಯಾಗ ಮಧ್ಯಾಹ್ನ ಇದನ್ನು ಈಗ 1:30 ಆಗೈತನ ಪ್ಲಂಬರ್ ಇಲ್ಲದನ ಎರಡು ಮಾಡು ಎರಡು ಮಾಡು ಜರ್ಮನಿ ಆದ್ಮೇಲೆ ಜರ್ಮನಿ ಅಂತ ಟ್ರೈನ್ನಾಗ ಫಸ್ಟ್ ಟೈಮ್ ಹೊಂಟೇವೆ ನಾಳೆ ಐ ಆಮ್ ಆಲ್ವೇಸ್ ಎಕ್ಸೈಟೆಡ್ ಇನ್ ಮೈ ಲೈಫ್ ಆಲ್ವೇಸ್ ಐ ಡೋಂಟ್ ನೋ ವೈ ದೋಸಾ ಈಶ್ವರ್ ಮಾಡೇಶ್ವರ್ ತಿನ್ನೇಶ್ವರ್ ರಾಗಿ ಆಬ್ಸೆಷನ್ ಆಗೈತೆ ರಾಗಿ ದೋಸಾ ರಾಗಿ ಹಲ್ವಾ ರಾಗಿ ಚಟ್ನಿ ಕೊಬ್ಬರಿ ಚಟ್ನಿ ರಾಗಿ ಲಿಲ್ಲಿ ನೋಡ್ರಿ ರಾಗಿ ಕಲರಲ್ಲಿ ಲಿಲ್ಲಿ ಐತೆ ನಮ್ದು ಎಲ್ಲರೂ ರಾಗಿ ನೋಡ್ರಿ ಕಾಟ್ ಗೀಟ್ ಎಲ್ಲ ರಾಗಿ ಕಲರ್ ಆಗಿಬಿಟ್ಟಾರ ಲಿಲ್ಲಿ ರಾಗಿ 2 ದೋಸಾ ತಿಂದೆ ಭಾಳ ದಿವಸ ಆಗಿತ್ತು ಸ್ವಲ್ಪ ತಿಂದು ಸ್ವಲ್ಪ ನಡೀರಿ ತಿನ್ನೋಣ ಅಂತ ಕಾಫಿ ಕುಡಿತಾರ ಬೆಲ್ಜಿಯನ್ ಚಾಕ್ಲೇಟ್ ಬ್ಲ್ಯಾಕ್ ಕಾಫಿ ಲಿಲ್ಲಿ ಅವರೇ ಬುಲ್ಲಿ ಅವರೇ ಡುಲ್ಲಿ ಅವರೇ ಗಂಟೆ 3:30 ಹೆಂಗೆ ಮೂಡಿಯದಿ ನೀನು ಹೌದಾ ಎಷ್ಟು ಮೂಡಿಯದಿ ಭಾಳ ಮೂಡಿಯದಿ ಭಾಳ ಮೂಡಿಯದಿ ಹೌದೇನ್ರಿ ಮುರುಡೇಶ್ವರ್ ಮುರುಡೇಶ್ವರ್ ಹಿಂಗೆ ಹೋಗೋಣ ನಾವು ಕಣ್ಣು ನೋಡ್ರಿ ಲಿಲ್ಲಿ ಎಲ್ಲದಾರ ನಮ್ಮ ಅತ್ತೆಯವರು ನಿಂತಾರಾಗ್ಲೆ ಹೋಗ್ಲಿ ಹೋಗ್ಲಿ ಜೇನು ಸೊ ನಮ್ಮ ಅತ್ತೆಯವ್ರನ್ನ ಪಿಕ್ ಮಾಡಕ್ಕೆ ಬಂದೇನಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ನಾಳೆ ನಾವು ಟ್ರಿಪ್ಗೆ ಹೊಂಟೇವಿ ಸೊ ಎಂಥ ಟ್ರಿಪ್ ಅಂದ್ರೆ ಸಫಾರಿ ಅಲ್ಲ ಬೇರೆ ರೀತಿಯಿಂದ ಹೊಂಟೇವಿ ಮತ್ತು ನಮ್ಮ ಜೇನುದು ಫಸ್ಟ್ ಲಾಂಗ್ ಟ್ರಿಪ್ ಇದು ನಾನಂತೂ ಭಾಳ ಎಕ್ಸೈಟೆಡ್ ಅದೀನಿ ಹಿಂಗಾಗಿ ನಮ್ಮ ಅತ್ತೆಯವ್ರನ್ನ ಕರೆಯಕ್ಕೆ ಬಂದೇನಿ ಎಷ್ಟು ಗಂಟೆಗೆ ಬಂದ್ರಿ ಎಷ್ಟು ಗಂಟೆಗೆ ಬಿಟ್ಟಿದ್ರಿ 3:30ಗೆ ನಮ್ಮ ಬಸ್ ಸ್ಟ್ಯಾಂಡ್ 3:30 ಮತ್ತು ಬರಾಕೆ 8 ಆತಲ್ಲ ಏನು ಬೆಳಗಾವ್ ಸ್ಟ್ರೈಕ್ ಇತ್ತು ಇಲ್ಲ ಬಸ್ಸ ಇಲ್ಲ ಒಟ್ಟ ಲಿಲಿ ನೋಡಿ ನಮ್ಮ ಲಿಲಿ ಹೆಂಗೆ ಕಾಣತ್ ನೋಡಿದ್ರೇನ 3,000 ರೂಪಾಯಿ ಕಟಿಂಗ್ ಮಾಡ್ಕೊಂಬತ್ತು ಹೋಗಿ ಚಂದಾಗೈತಿ ಈಗ ಲಿಲಿ ಅವರೇ ಭಾರಿ ಕಟಿಂಗ್ ಮಾಡ್ಕೊಂಬಂದಿರ ಬೇಟ ನೀವು ಹೋಗಿ ನೀವು ಒಂದು ಕಟಿಂಗ್ ನಮ್ದು 1 ವರ್ಷದ ಕಟಿಂಗ್ ಬೇಟ
ಹಂಗೆ ಮಾಡಬೇಡ ಬಾ. ಅಲ್ರಿ ಪಿಚ್ ಗಟ್ಲೆ ಅಂಗಿ ಒಟ್ಟ್ಯಾವ, ನಾಳೆ ಹೋಗ್ಕಾರಂತ ನಾಳಿಗೊಂದ್ ಡ್ರೆಸ್ ಅಂತ ಬರೀ ಹೊಸ ಹೊಸ ಅಂಗಿ ಹಾಕೊಂತ ಹೋದ್ರ ಹಳೆ ಅಂಗಿ ಯಾರು ಹಾಕೊಳ್ಳೋರ? ಹಳೆವು ನೀ ಹಾಕೋಂತಿ ಬಾ. ತಪ್ಪು ಮಾಡಿದ್ವಿ ಬಿಡು, ಆ ಹುಡುಗಿ ತೊಗೋಬೇಕಾಗಿತ್ತದ. ಎಲ್ಲೇ ನನಗೆ ಮೈಯ ಹಾಂ ಬರಂಗಿಲ್ಲ, ಹಾಂ ಬಿಟ್ಬಿಡು. ರೈಟ್, ಸೊ ನೋಡ್ರಿ ಚಲೋ ಕಾಣತ್ತೆ. ನಾಳೆ ಬೆಂಗಳೂರಿಗೆ ಹೊಂಟತ್ಲ, ಹಿಂಗಾಗಿ ಸ್ವಲ್ಪ ಡಿಫ್ರೆಂಟ್ ಏನಾದರೂ ಡ್ರೆಸ್ ತೊಗೊಳೋಣ ಅಂತ ಬಂದೇನೆ. ಅಡ್ಡಿ ಇಲ್ಲ, ಚಲೋ ಅನ್ಸತ್ತೆ. ನೋಡೋಣಂತ ಒಂದಿಷ್ಟು ತೊಗೊಂಡು ಪಟ ಆ್ಯಕ್ಚುಲಿ ಆಫೀಸ್ ವರ್ಕು ಐತಿ. ಎಕ್ಸೆಲ್ ಚಂದ ಕಾಣುತ್ತೆ, ಜಾತ್ರೆ ಅನ್ಸತ್ತೆ. ಎಕ್ಸೆಲ್ ಈಸ್ ಓಕೆ ಮೊದಲು. ಸೊ ಪಟ ಎಕ್ಸೆಲ್ ತೊಗೊಂಡು ವಾಯ್ತಾ ಇಲ್ಲ ಕಾಣತ್ತೆ ನೋಡ್ರಿ. ಕಾಂಬಿನೇಷನ್ ಇಟ್ಸ್ ಲುಕಿಂಗ್ ವೆರಿ ಗುಡ್. ಫೈನಲಿ ಮಣ್ಣು ಪ್ಯಾಗಿ ಡ್ರೆಸ್ಸಿಗೆ ಬಂದಾನೀಗ. ಫಸ್ಟ್ ಕ್ಲಾಸ್ ಶಾಪಿಂಗ್ ಆತ. ಒಂದು ಸ್ವಲ್ಪ ಚಾಟ್ಸ್ ಎಲ್ಲ ಊಟ ಆಗೈತಿ, ಒಂದು ಸ್ವಲ್ಪ ಲೈಟಾಗಿ ಪಾನಿಪುರಿ ತಿಂದು ಹೋಗೋಣ ಅಂತ ಮಾಡಕತ್ತೀರಿ. ಹಳೆ ಅಜ್ಜಿ ಜೊತೆ ಹೊಸ ಅಜ್ಜ ನಮ್ಮ ಮಮ್ಮಿ. ಏ ಆತು, ಹೊಸ ಅಜ್ಜಿ ಜೊತೆ ಏನು ಮಾಡತ್ತೀರಿ? ಯಾರು ಇವ್ರಿಗೆ ಗೊತ್ತು ಹಿಡಿದ್ರೇನ್ರಿ ಹೊಸ ಅಜ್ಜಿನ? ಇದೆ ಹಣ್ಣು ಅವ್ಗೆ ಮೆಸೇಜ್ ಹಾಕಿ ನಿಂಗೆ ನಾಳೆ ನಾಡ್ದು ಬೇಡ ಅಂತ. ನನ್ನ ಸಬ್ಸ್ಕ್ರಿಪ್ಷನ್ ಕ್ಲೋಸ್ ಆಗೈತೆ, 15 ಡೇಸ್ ಅಷ್ಟೇ ತೊಗೊಂಡು. ಹೌದಣ್ಣ? ನೀಜೇನು ನೀ ಎಷ್ಟು ದಿವ್ಸ ತೊಗೊಂಡಿದ್ದಪ್ಪಿ? 15 ಇಯರ್ಸ್. ರೈಟ್, ನಾಳೆ ಬೆಂಗಳೂರಿಗೆ ಹೋಗ್ಬೇಕು. ಗಂಟೆ ಆಗೈತಿ 11:15. ಇನ್ನೂ ನಾವು ಮಕ್ಕೊಂಡಿಲ್ಲ. ಥ್ಯಾಂಕ್ ಗಾಡ್. ನಾನು ಏನಪ್ಪ ಅಂತಂದ್ರೆ ನಾಳೆ ನಾವು ಕಾರ್ನಾಗ ಹೊಂಟಿಲ್ಲ, ಟ್ರೈನ್ಲೇ ಹೊಂಟೇವಿ. ಇಲ್ಲಾಂದ್ರೆ ಮುಚ್ಚಿ ಬಿಡ್ತೈತೆ. ಯಾಕಂದ್ರೆ ಈಗ ಮಕ್ಕೊಂಡು ಮುಂಜಾನೆ 5 ಈಗಾದ್ರೂ ಸೇಮ್ ಟೈಮ್ಗೆ ಹೇಳ್ಬೇಕು, 5:15 ಟ್ರೈನ್. ನಾವು ಬಿಟ್ಟರು 5:15 ಬಿಡ್ತಿದ್ವಿ ಸಫಾರಿ ತೊಗೊಂಡು. ಎನಿವೇಸ್ ಹೇಳೋದು ಏನು ಪ್ರಾಬ್ಲಮ್ ಇಲ್ಲ. ಹೇಳೋನು ಮತ್ತು ಟ್ರೈನ್ನಾಗ ಹೋಗಿ ಒಂದು 2-3 ತಾಸು ಮಕ್ಕೊಂಡ್ರಾತ. ಸೊ ಟುಮಾರೋ ಈಸ್ ಗೋಯಿಂಗ್ ಟು ಬಿ ದ ಫೆಂಟ್ಯಾಸ್ಟಿಕ್ ವಂದೇ ಭಾರತ್ ಜರ್ನಿ. ಜೇನು ಜೊತೆ ಹೊಂಟೇವಿ. ಸೊ ರಿಯಾಕ್ಷನ್ ಹೆಂಗಿರ್ತೈತಕ್ಕಿದು ಏನು ನಂದು ಮಸ್ತ್ ರಿಯಾಕ್ಷನ್. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಅಫ್ಕೋರ್ಸ್ ಜರ್ಮನಿ ಸ್ವಿಟ್ಜರ್ಲ್ಯಾಂಡ್ಗೆಲ್ಲ ಅಡ್ಡಾಡೀವಿ, ಬಟ್ ಇಂಡಿಯಾನಾಗ ಫಸ್ಟ್ ಟೈಮ್. ಲೆಟ್ಸ್ ಸಿ ಹೌ ಇಟ್ ವಿಲ್ ಬಿ. ನಾಳೆ ಸಿಗೋನು. ಈ ವ್ಲಾಗ್ ಇಷ್ಟ ಆಗಿತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಗುಡ್ ಬೈ.